Dear students, The Discovery is a play written by Herman Ault. Columbus started his voyage on 3rd August 1492. Finally, he saw the light of the New World on the night of 11th October 1492. During his 2 months' journey on sea, he was often faced opposition from his crew members. All his men wanted to give up, but he had patience to achieve his goal. He did not lose his heart. Columbus had love for his country, love for God. His unshakable qualities finally led him to success. ಪ್ರಿಯ ವಿದ್ಯಾರ್ಥಿಗಳೇ, ದ ಡಿಸ್ಕವರಿ ನಾಟಕವು ಹರ್ಮನ್ ಔಡ್ ಅವರಿಂದ ಬರೆಯಲ್ಪಟ್ಟಿದೆ. ಕೊಲಂಬಸ್ ಹೊಸ ಜಗತ್ತಿನ ಶೋಧನೆಗೆ ತನ್ನ ಸಮುದ್ರ ಪ್ರಯಾಣವನ್ನು 3ನೇ ಆಗಸ್ಟ್ 1492ರಂದು ಪ್ರಾರಂಭ ಮಾಡಿದ. ಅಂತಿಮವಾಗಿ 11ನೇ ಅಕ್ಟೋಬರ್ 1492ರ ರಾತ್ರಿ ಹೊಸ ಜಗತ್ತಿನ ಬೆಳಕನ್ನು ಕಂಡ. 2 ತಿಂಗಳ ಈ ಸಮುದ್ರಯಾನದಲ್ಲಿ ಅನೇಕ ಸಲ ನಾವಿಕರಿಂದ, ತಂಡದ ಸದಸ್ಯರಿಂದ ವಿರೋಧವನ್ನು ಎದುರಿಸಬೇಕಾಗಿ ಬಂತು. ಅವರೆಲ್ಲರೂ ಪ್ರಯಾಣವನ್ನು ಮೊಟಕುಗೊಳಿಸಲು ಒತ್ತಾಯ ಮಾಡಿದರು. ಆದರೆ ಕೊಲಂಬಸ್ ತಾಳ್ಮೆಯಿಂದ ನಿಭಾಯಿಸಿ ಗುರಿಯನ್ನು ತಲುಪಿದ. ಕೊಲಂಬಸ್ ಎಂದಿಗೂ ಎದೆಗುಂದಲಿಲ್ಲ. ತನ್ನ ದೇಶ ಮತ್ತು ದೇವರ ಬಗ್ಗೆ ಅಗಾಧವಾದ ಪ್ರೀತಿಯನ್ನು ಹೊಂದಿದ್ದ. ಅಲುಗಾಡಿಸಲಾರದ ವಿಶಿಷ್ಟ ಗುಣಗಳಿಂದ ಅಂತಿಮವಾಗಿ ಯಶಸ್ಸನ್ನು ಗಳಿಸಿದ. The characters of the play: Christopher Columbus, captain of the ship the Santa Maria; Don Pedro Guterres, an officer; Pepe, a page boy; Juan Patino; Diego Garcia; Francisco Guillermo Ayres, and seamen. Columbus was a tall, well-built man. His hair was prematurely white. He had a fair complexion. He was 46 years old. His face was melancholic. ಕ್ರಿಸ್ಟಫರ್ ಕೊಲಂಬಸ್ ತುಂಬ ಎತ್ತರವಾದ, ಸದೃಢವಾಗಿರ್ತಕ್ಕಂಥ ಮನುಷ್ಯನಾಗಿದ್ದ. ಅವನ ಕೂದಲು ವಯಸ್ಸಿಗಿಂತ ಮೊದಲೇ ಬೆಳ್ಳಗಾಗಿದ್ದವು. ನೋಡಲು ಸುಂದರನಾಗಿದ್ದ, ಉತ್ತಮ ಬಣ್ಣವನ್ನು ಹೊಂದಿದ್ದ. ಆತನಿಗೆ 46 ವರ್ಷ ವಯಸ್ಸಾಗಿತ್ತು. ಮುಖದಲ್ಲಿ ಯಾವಾಗಲೂ ದುಃಖಭಾವ ತುಂಬಿರ್ತಾ ಇತ್ತು. Dear students, there is a question for you. Give a short note on appearance of Columbus. Dear students, the play starts with seaman's song. Here is a kegorum, to kingdom come, the devil laughs, but God is dumb. The seamen were singing that there was a small barrel of rum, the kingdom came, the devil laughs, but God was dumb. The mood conveys the disappointment, angry and discontent. Columbus felt that they were drinking too much and they did not understand what he was trying to achieve. ನಾಟಕವು ನಾವಿಕರ ಹಾಡಿನೊಂದಿಗೆ ಪ್ರಾರಂಭ ಆಗ್ತೈತಿ. ಇಲ್ಲಿ ಪಿಪಾಯಿಯಲ್ಲಿ ಮದ್ಯವಿದೆ, ರಾಜಧಾನಿ ಬಂದಿದೆ, ಭೂತಗಳು ನಗುತ್ತಿವೆ, ಆದರೆ ದೇವರು ಮೂಕನಾಗಿರುವನು. ಹಾಡಿನ ಮೂಲಕ ನಾವಿಕರು ತಮ್ಮ ಅಸಮಾಧಾನವನ್ನು, ನಿರಾಶೆಯನ್ನು ವ್ಯಕ್ತಪಡಿಸ್ತಾರೆ. ಹಾಡು ಕೇಳಿದಾಗಲೆಲ್ಲ ಕೊಲಂಬಸನಿಗೆ ಸಿಟ್ಟು ಬರ್ತೈತಿ. ಅವರು ಬಹಳ ಕುಡಿದಿದ್ದಾರೆ, ತಲುಪಬೇಕಾದ ಗುರಿಯ ಬಗ್ಗೆ ಅವರಿಗೆ ಅರಿವಿಲ್ಲ ಎಂದು ಸಿಟ್ಟಿನಿಂದ ಹೇಳ್ತಾನೆ. There is a question for you. Columbus was always furious when he heard the song. Why did it make him angry? Dear students, Diego was unhappy with his captain's decision. Diego thought that going to discover new land was waste of time. Diego had lost his hopes. When Pedro asked Diego for his discontent, he said, "There are limits to patience." ಕೊಲಂಬಸನ ಮಾತಿನಿಂದ ಡಿಯೋಗನಿಗೆ ಭಾಳ ಅಸಮಾಧಾನ ಆಗ್ತೈತಿ. ಹೊಸ ಜಗತ್ತನ್ನು ಕಂಡುಹಿಡಿಯಲು ಹೊರಟಿರುವುದು ಇದು ಸಮಯದ ವ್ಯರ್ಥ ಅಂತೇಳಿ ಹೇಳ್ತಾನೆ. ಡಿಯೇಗೋ ಕೂಡ ಆಸೆಯನ್ನು ಕಳ್ಕೊಂಡು ನಿರಾಶೆ ಹೊಂದಿಬಿಟ್ಟಿರ್ತಾನೆ. ಅಸಮಾಧಾನಕ್ಕೆ ಕಾರಣ ಏನು ಅಂಥೇಳಿ ಪೆಡ್ರೋ ಡಿಯೇಗೋನಿಗೆ ಕೇಳಿದಾಗ ಎಲ್ಲದಕ್ಕೂ ಒಂದು ಮಿತಿ ಇದೆ ಅಂಥೇಳಿ ತನ್ನ ಅಸಮಾಧಾನವನ್ನು ಹೊರಗಾಕ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ದೇರ್ ಇಸ್ ಎ ಕ್ವೆಶ್ಚನ್ ಫಾರ್ ಯು. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್, ಶೇಸ್ ಡಿಯೇಗೋ. ವಾಟ್ ಡಸ್ ದಿಸ್ ಸಜೆಸ್ಟ್ ಅಬೌಟ್ ಡಿಯೇಗೋಸ್ ಸ್ಟೇಟ್ ಆಫ್ ಮೈಂಡ್?
Columbus, the captain, had the lives of 50 seamen in his hands. After many days of their voyage, it didn't give success. All are homesick and wanted to go back home. But captain was firm on his vision. He didn't agree. All had thought their lives were in his hand. ಬಹಳ ದಿನಗಳ ಪ್ರಯಾಣದ ನಂತರವೂ ಯಶಸ್ಸು ಸಿಗದೇ ಇರುವುದು ನಾವಿಕರಲ್ಲಿ ಅಸಮಾಧಾನವನ್ನು ಸೃಷ್ಟಿ ಮಾಡ್ತೈತಿ. ಆದರೆ ತಂಡದ ನಾಯಕ ಕೊಲಂಬಸ್ ಹೇಳಿದಂತೆ ಕೇಳದಿದ್ದರೆ ಶಿಕ್ಷೆಯಾಗುತ್ತದೆ ಎಂಬ ಭಾವನೆಯಿಂದ 50 ಜನರ ಜೀವ ಕೊಲಂಬಸ್ಸನ ಕೈಯಲ್ಲಿದೆ ಎಂದು ವ್ಯಂಗ್ಯವಾಡ್ತಾರೆ. ಎಲ್ಲರೂ ಮರಳಿ ದೇಶಕ್ಕೆ ಹೋಗಿ ತಮ್ಮ ಕುಟುಂಬಗಳನ್ನು ಸೇರಬೇಕಂತ ಆಸೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತೈತಿ. ಆದರೆ ಕೊಲಂಬಸ್ ಇದಾವುದಕ್ಕೂ ಮಣೆ ಹಾಕೋದಿಲ್ಲ. ಆತನಿಗೆ ತನ್ನ ಗುರಿಯ ಬಗ್ಗೆ ಸ್ಪಷ್ಟತೆ ಇತ್ತು. ಡಿಯರ್ ಸ್ಟೂಡೆಂಟ್ಸ್, ದರ್ ಇಸ್ ಎ ಕ್ವೆಶನ್ ಫಾರ್ ಯು. ಹೂ ಡು ಯು ಥಿಂಕ್ ಹ್ಯಾಡ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್? ಹೌ? When Columbus and Pedro were moving to quarterdeck, Columbus heard the seaman's song. Columbus said to Pedro that seamen drank too much. Pedro replied that they were simple men and wanted to relax by drinking. Why should not put our visions on them? Columbus became angry. ಕೊಲಂಬಸ್ ಮತ್ತು ಪೆಡ್ರೋ ಹಡಗಿನ ಕ್ವಾರ್ಟರ್ ಡೆಕ್ ವಿಭಾಗದತ್ತ ಹೊರಟಾಗ ಮತ್ತೆ ನಾವಿಕರ ಹಾಡು ಕೇಳಿಬರುತ್ತದೆ. ಅವರು ಬಹಳ ಕುಡಿದಿದ್ದಾರೆಂದು ಕೊಲಂಬಸ್ ಪೆಡ್ರೋಗೆ ಹೇಳ್ತಾನೆ. ಅವರು ಸಾಮಾನ್ಯ ವ್ಯಕ್ತಿಗಳು, ದಣಿವನ್ನು ತಣಿಸಲು ಕುಡಿದಿದ್ದಾರೆ. ನಿಮ್ಮಂತೆ ಅವರು ಆದರ್ಶಗಳನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂಥೇಳಿ ಹೇಳ್ತಾನೆ. ಈ ಮಾತನ್ನು ಕೇಳಿ ಕೊಲಂಬಸ್ನಿಗೆ ಭಾಳ ಸಿಟ್ಟು ಬರ್ತೈತಿ. ಡಿಯರ್ ಸ್ಟೂಡೆಂಟ್ಸ್, ದೇರ್ ಇಸ್ ಎ ಕ್ವೆಶನ್ ಫಾರ್ ಯು. ಹೌ ಡಸ್ ಪೆಡ್ರೋ ಟ್ರೈ ಟು ಡಿಫೆಂಡ್ ದ ಡ್ರಂಕನ್ ಸೀಮನ್? Columbus feels that his uncontrollable tongue is his worst enemy. Columbus was irritated by the words of seamen. He would often speak rudely to his men, which made them angry towards him. ಕೊಲಂಬಸ್ ಸಿಟ್ಟಿನಿಂದ ಮಾತಾಡಿದ ನಂತರ ತನ್ನ ತಪ್ಪಿನ ಅರಿವಾಗಿ ನನ್ನ ನಾಲಿಗೆಯೇ ನನ್ನ ಶತ್ರು ಅಂಥೇಳಿ ಹೇಳ್ತಾನೆ. ನಾವಿಕರ ಮಾತಿನಿಂದ ಕೊಲಂಬಸ್ನಿಗೆ ಕಿರಿಕಿರಿ ಆಗ್ತೈತಿ. ಅವರಿಗೆ ಕೆಟ್ಟದಾಗಿ ಮಾತಾಡಿದಾಗ ನಾವಿಕರೆಲ್ಲ ಕೊಲಂಬಸ್ನ ವಿರುದ್ಧ ತಿರುಗಿ ಬೀಳ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ದೇರ್ ಇಸ್ ಎ ಕ್ವೆಶನ್ ಫಾರ್ ಯು. ವಾಟ್ ಡಸ್ ಕೊಲಂಬಸ್ ಫೀಲ್ ಈಸ್ ಹಿಸ್ ವರ್ಸ್ಟ್ ಎನಿಮಿ? ವೈ ಡು ಯು ಥಿಂಕ್ ಹಿ ಫೀಲ್ಸ್ ಸೋ? Dear students, Pepe was an young boy. He had great respect and faith in him. He was loyal and devoted servant of Columbus. He believed that his captain cannot go wrong in his thoughts. Seamen were against Columbus, so Pepe prefers to be in the company of Columbus. Pepe warns Columbus about seamen. The seamen were discontented and sometimes desperate. When seamen rushed to kill Columbus, Pepe stood before them with his arms spread out and told them that they would have to kill him first. ಚಿಕ್ಕ ವಯಸ್ಸಿನ ಪೇಪೆ ಕೊಲಂಬಸ್ನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಮತ್ತು ನಂಬಿಕೆಯನ್ನು ಹೊಂದಿದ್ದ. ಕೊಲಂಬಸ್ಸನ ವಿಧೇಯ ಸೇವಕನಾಗಿದ್ದ. ಕೊಲಂಬಸ್ಸನ ವಿಚಾರಗಳು ಯಾವಾಗಲೂ ಸರಿ ಇರುತ್ತವೆ ಅಂತಕ್ಕಂಥದ್ದು ಅವನ ಬಲವಾದ ನಂಬಿಕೆಯಾಗಿತ್ತು. ನಾವಿಕರೆಲ್ಲ ಕೊಲಂಬಸ್ಸನ ವಿರುದ್ಧ ಇದ್ದುದರಿಂದ ಸದಾ ಕೊಲಂಬಸ್ಸನ ಹತ್ತಿರ ಇರೋದನ್ನು ಬಯಸ್ತಾ ಇದ್ದ. ನಾವಿಕರು ಕೊಲಂಬಸ್ಸನ ವಿರುದ್ಧ ಇರುವುದನ್ನು, ಅಸಮಾಧಾನ ಹೊಂದಿರುವುದನ್ನು ಕೊಲಂಬಸ್ಸನ ಗಮನಕ್ಕೆ ತಂದು ಸದಾ ಎಚ್ಚರಿಸ್ತಾ ಇದ್ದ. ನಾವಿಕರೆಲ್ಲ ಒಮ್ಮೆ ಕೊಲಂಬಸ್ಸನನ್ನು ಸಾಯಿಸಲು ಬಂದಾಗ ಪೇಪೆ ತನ್ನ ತೋಳುಗಳನ್ನು ಚಾಚಿ ನನ್ನನ್ನು ಮೊದಲು ಸಾಯಿಸ್ರಿ ಅಂತೇಳಿ ಹೇಳ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ದೇರ್ ಆರ್ ಕ್ವಶನ್ಸ್ ಫಾರ್ ಯು. ಹೂಸ್ ಕಂಪನಿ ಡಿಡ್ ಪೇಪೆ ಪ್ರಿಫರ್? What was the reason for this? Or give some instances to show that Pepe was loyal to Columbus till the end.